ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮೂರನೇ ವಾರದಲ್ಲೇ ಮೊದಲ ಫಿನಾಲೆ ನಡೀತಾ ಇರುವಂತಹ ಕಾರಣ ಎಲಿಮಿನೇಷನ್ ನಲ್ಲಿ ಭಾರಿ ಟ್ವಿಸ್ಟ್ ಕಂಡು ಬಂದಿದೆ. ಮೊದಲ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಸ್ಪರ್ಧಿ ಡಾಗ್ ಸತೀಶ್ ಅವರನ್ನ ಮಧ್ಯರಾತ್ರಿ 3 ಗಂಟೆಗೆ ಶೋದಿಂದ ಹೊರಹಾಕಲಾಗಿದೆ. ಕಳೆದ ವಾರವೇ ಸುದೀಪ್ ಇದರ ಸುಳಿವನ್ನ ಕೂಡ ನೀಡಿದ್ರು. ರಾತ್ರಿ ಪಾರ್ಟಿ ಬಳಿಕ ಎಲ್ಲಾ ಸ್ಪರ್ಧಿಗಳು ಮಲಗಿದಾಗ ಸೈರನ್ ಬಾರಿಸಿ ಬಿಗ್ ಬಾಸ್ ಎಲ್ಲರನ್ನ ಗಾರ್ಡನ್ ಏರಿಯಾಗೆ ಕರೆಸಿದ್ರು. ಅಲ್ಲಿ ಎಲ್ಲರ ಫೋಟೋ ಇಟ್ಟು ಸ್ಪರ್ಧಿಗಳೇ ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡೋದಕ್ಕೆ ಆಯ್ಕೆ ಮಾಡಬೇಕಾಗಿತ್ತು. ಮಾಳು ನಿಪ್ನಾಳ್ ಮತ್ತೆ ರಾಶಿಕಾ ಶೆಟ್ಟಿ ಸತೀಶ್ ಹೆಸರನ್ನೇ ಹೇಳಿದ್ರು. ಅಶ್ವಿನಿ ಗೌಡ ಮತ್ತೆ ಕಾಕ್ರೋಚ್ ಸುದಿ ಸ್ಪಂದನಾ ಸೋಮಣ್ಣ ಅವರನ್ನ ಆಯ್ಕೆ ಮಾಡಿದ್ರು. ಬಹುಮತ ಸತೀಶ್ ಅವರ ವಿರುದ್ಧವಾಗಿತ್ತು. ವೀಕ್ಷಕರಿಗೂ ನಾಮಿನೇಟ್ ಆದವರನ್ನ ಸೇಫ್ ಮಾಡುವಂತ ಅವಕಾಶ ಇತ್ತು. ಆದ್ರೆ ಸಾಕಷ್ಟು ವೋಟ್ಗಳನ್ನ ಸತೀಶ್ ಪಡೆಯಲಾಗಲಿಲ್ಲ. ಇದರಿಂದ 20 ದಿನದೊಳಗೆ ಅವರು ಮನೆಯಿಂದ ಹೊರಗೆ ಹೋದ್ರು. ಈ ಅಚ್ಚರಿಯ ಎಲಿಮಿನೇಷನ್ ಸ್ಪರ್ಧಿಗಳಿಗೂ ಕೂಡ ಶಾಕ್ ಕೊಡ್ತು. ಹೊರಹಾಕೋ ಮುನ್ನ ಸತೀಶ್ ಬಿಗ್ ಬಾಸ್ ಜೊತೆ ಮಾತನಾಡಿ, ಮಂಜು ಭಾಷಿಣಿ ಅವರಿಗೆ ಅನಾರೋಗ್ಯ ಇದೆ, ಅವರು ಹೊರಗೆ ಹೋಗ್ಬೇಕಿತ್ತು, ಎಲ್ಲರೂ ಕೂಡ ಗುಂಪು ಮಾಡಿ ನನ್ನನ್ನ ವಿರುದ್ಧವಾಗಿ ಕಟ್ಕೊಂಡ್ರು, ಅವರಿಗೂ ಇದು ಗೊತ್ತಿತ್ತು ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದೇನೇ ಆದ್ರೂ ಜನತೆಯ ಆಯ್ಕೆ ಸ್ಪರ್ಧೆಗಳ ಆಯ್ಕೆ ಎರಡೂ ಕೂಡ ಒಂದೇ ಆಗಿದ್ದ ಕಾರಣ ಮಿಡ್ ವೀಕ್ ಅಲ್ಲಿ ಡಾಗ್ ಸತೀಶ್ ಬಿಗ್ ಮನೆಯಿಂದ ಎಕ್ಸಿಟ್ ಆಗ್ಬೇಕಾಯ್ತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.